ಕಾಡಿನಲ್ಲಿ 4 ದಿನ ಕಳೆದ ಗಟ್ಟಿಗಿತ್ತಿ, ಕೊನೆಗೂ ಸಿಕ್ಕ ಶರಣ್ಯ, ಪ್ರಕರಣ ಸುಖಾಂತ್ಯ. ಒಂದು ಕಾಡಿನಲ್ಲಿ ಬೆಳಕಿದ್ದಾಗಲೇ ಹೋಗೋದಕ್ಕೆ ಹಿಂದೆ ಮುಂದೆ ಜನ ನೋಡ್ತಾರೆ. ಅಂಥದ್ರಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ 3 ರಾತ್ರಿ ಒಬ್ಬಂಟಿಯಾಗಿ ಕಾಡಿನಲ್ಲಿ ಕಳೆದಿದ್ದಾಳೆ. ಹೇಳಿ ಕೇಳಿ ದೊಡ್ಡ ಅರಣ್ಯ ಪ್ರದೇಶ ಕಣ್ರಿ ಅದು. ಅಲ್ಲಿ ಕಾಡಾನೆಗಳ ಭೀತಿ ಇರುವಂತ ಕಾಡಿನಲ್ಲಿ ಯಾವುದೇ ಆಯುಧಗಳಿಲ್ಲದೆ ಈ ಮಹಿಳೆ ಬಚಾವಾಗಿ ಬಂದಿದ್ದೆ ದೊಡ್ಡ ಅಚ್ಚರಿಗೆ ಕಾರಣವಾಗಿದೆ. ಹೌದು, ಕೊಡಗು ಜಿಲ್ಲೆಯ ಅತಿ ಎತ್ತರದ ತಡಿಯಾಂಡಮೋಳ ಬೆಟ್ಟ. ಈ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ಗೆ ಹೋಗಿದ್ದ 36 ವರ್ಷದ ಉದ್ಯೋಗಿ ಸುರಕ್ಷಿತವಾಗಿ ವಾಪಸ್ಸಾಗಿರುವ ಘಟನೆ ನಡೆದು ಹೋಗಿದೆ. ಕಳೆದ 4 ದಿನಗಳಿಂದ ಟ್ರೆಕ್ಕಿಂಗ್ಗೆ ಹೋಗಿದ್ದ ಜನರಿಂದ ಬೇರ್ಪಟ್ಟಿದ್ಲು. ಟ್ರೆಕ್ಕಿಂಗ್ ನಲ್ಲಿ ಕಣ್ಮರೆಯಾಗಿದ್ದ ಶರಣ್ಯ ಕೊನೆಗೂ ಪತ್ತೆಯಾಗಿದ್ದಾಳೆ. ಏಪ್ರಿಲ್ 2ರ ಮಧ್ಯಾಹ್ನ ಕಣ್ಮರೆಯಾಗಿದ್ದ ಕೇರಳ ಮೂಲದ ಟೆಕ್ಕಿ ಶರಣ್ಯ. ಈಕೆಯನ್ನ ಪತ್ತೆ ಹಚ್ಚಲು ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಕೊನೆಗೂ ಯಶಸ್ವಿಯಾಗಿದ್ದಾರೆ. ಕಾಡಿನಲ್ಲಿ ಒಬ್ಬಂಟಿಯಾಗಿ ಚಾರಣಕ್ಕೆ ತೆರಳಿದ್ದಳು. ಶರಣ್ಯ ಪತ್ತೆಯಾಗುತ್ತಿದ್ದಂತೆ ಆತಂಕಗೊಂಡಿದ್ದ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಐಟಿ ಉದ್ಯೋಗಿಯಾಗಿರುವ ಕೇರಳ ಮೂಲದ 36 ವರ್ಷದ ಶರಣ್ಯ ಕೇರಳದಿಂದ ಕೊಡಗು ಜಿಲ್ಲೆಗೆ ಆಗಮಿಸಿದ್ಲು. ಕಗ್ಗಬ್ಬೆ ಗ್ರಾಮದಲ್ಲಿ ಖಾಸಗಿ ಹೋಮ್ ಸ್ಟೇ ನಲ್ಲಿ ತಂಗಿದ್ಲು ಕಣ್ರಿ. ಬಳಿಕ ತಡಿಯಾಂಡಮೋಳ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ನಲ್ಲಿ ತೆರಳಿ ನಾಪತ್ತೆಯಾಗಿದ್ಲು. ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಕರೆ ಮಾಡಿ ದಾರಿ ತಪ್ಪಿದ್ದಾಗಿ ಮಾಹಿತಿ ನೀಡಿದ್ಲು. ಇದಾದ ನಂತರ ಸಂಪರ್ಕಕ್ಕೆ ಸಿಗದೆ ಕಣ್ಮರೆಯಾಗ್ಬಿಟ್ಟಿದ್ಲು. ಶರಣ್ಯ ಹುಡುಕಾಟಕ್ಕೆ 40 ಸಿಬ್ಬಂದಿ ಬಳಕೆ. ಡ್ರೋನ್ ಮೂಲಕ ಸತತ 3 ದಿನ ಹುಡುಕಾಟ. ಚಾರಣಕ್ಕೆ ಹೋಗಿದ್ದ ಶರಣ್ಯ ಹುಡುಕಾಟಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹರಸಾಹಸವೇ ಪಡಬೇಕಾಗಿ ಬಂತು. ಸುಮಾರು 40 ಸಿಬ್ಬಂದಿಗಳು ಹೆಚ್ಚುವರಿ ತಂಡ ಡ್ರೋನ್ ಮೂಲಕ ಸತತ 3 ದಿನಗಳ ಕಾಲ ಶೋಧ ನಡೆಸಿದ್ರು. ಒಟ್ಟು 9 ತಂಡದಿಂದ ಕಾರ್ಯಾಚರಣೆ ನಡೆಸಲಾಗಿತ್ತು. ಕೊನೆಗೂ ಶರಣ್ಯ ಪತ್ತೆಯಾಗಿದ್ದಾಳೆ. ಶರಣ್ಯ ಪತ್ತೆಗಾಗಿ ಪೊಲೀಸರು, ನಕ್ಸಲ್ ನಿಗ್ರಹ ದಳ, ಶ್ವಾನದಳ ಮತ್ತು ಅರಣ್ಯ ಸಿಬ್ಬಂದಿಗಳು ಶೋಧ ಕಾರ್ಯ ನಡೆಸಿದ್ರು ಕಣ್ರಿ. ಕಾಡಿನಲ್ಲಿ 3 ದಿನ ಕಳೆದ ಶರಣ್ಯ. ಬೆಟ್ಟದಲ್ಲಿ ನಾಪತ್ತೆಯಾಗಿದ್ದ ಶರಣ್ಯಳನ್ನ ಹುಡುಕಲು ಅರಣ್ಯ ಇಲಾಖೆ ಸಿಬ್ಬಂದಿ ಬೆಟ್ಟದ ಮೂಲೆ ಮೂಲೆ ಹುಡುಕಿದ್ರು. ಆದ್ರೆ ಭಾನುವಾರ ಸಂಜೆ ಬೆಟ್ಟದಲ್ಲಿ ಹುಡುಕಾಟ ನಡೆಸುತ್ತಿದ್ದಾಗ ಯುವತಿ ಶರಣ್ಯ ಪತ್ತೆಯಾಗಿದ್ದಾಳೆ. ಕಾಡಿನಲ್ಲಿ 3 ದಿನಗಳನ್ನ ಒಬ್ಬಂಟಿಯಾಗಿ ಕಳೆದ ಶರಣ್ಯನನ್ನ ವೈದ್ಯರು ತಪಾಸಣೆ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಸ್ ಪೊನ್ನಣ್ಣ ಶರಣ್ಯ ಆರೋಗ್ಯ ವಿಚಾರಿಸಿದ್ದಾರೆ. ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಗ್ರಾಮಸ್ಥರು ಸಾಥ್ ನೀಡಿದ್ರು. 4 ದಿನಗಳ ಸತತ ಹುಡುಕಾಟದ ಬಳಿಕ ಶರಣ್ಯ ಪತ್ತೆಯಾಗಿದ್ದಾಳೆ. ಯುವತಿ ಪತ್ತೆಗಾಗಿ ಅವಿರತ ಶ್ರಮಿಸಿದ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಗೆ ಗ್ರಾಮಸ್ಥರಿಗೆ ಶಾಸಕ ಪೊನ್ನಣ್ಣ ಅಭಿನಂದನೆ ಸಲ್ಲಿಸಿದ್ದಾರೆ. ಅಲ್ಲದೆ ಯುವತಿ ಪತ್ತೆಗಾಗಿ ಆಧುನಿಕ ಉಪಕರಣ ನೀಡಿದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. 15 ಮಂದಿ ತಂಡದೊಂದಿಗೆ ಶರಣ್ಯ ಚಾರಣಕ್ಕೆ ಹೋಗಿದ್ದರು. ಒಟ್ಟು 4 ಕಿಲೋಮೀಟರ್ ಚಾರಣ ಹಮ್ಮಿಕೊಂಡಿದ್ರು. ಒಟ್ಟು 9 ತಂಡದ ಮೂಲಕ ಕಾರ್ಯಾಚರಣೆ ನಡೆಸಿ ಅರಣ್ಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಬುಡಕಟ್ಟು ಜನಾಂಗದ ಜೊತೆಗೂಡಿ ಕಾರ್ಯಾಚರಣೆ ಮಾಡಲಾಗಿತ್ತು. ಹಾಗೋ ಹೀಗೋ ಕೊನೆಗೂ ಶರಣ್ಯನನ್ನ ಪತ್ತೆ ಹಚ್ಚಲಾಗಿದೆ. ಅರಣ್ಯದಲ್ಲಿ ಕಳೆದುಕೊಂಡ ಮಹಿಳೆ ಸೇಫ್ ಆಗಿ ಮರಳಿ ಬಂದಿರೋದು ಯಾವುದೇ ಸಾಹಸಕ್ಕಿಂತ ಕಡಿಮೆ ಇಲ್ಲ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಕೊಡಗು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.